ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕತೆ ಕೇವಲ ಕಾಲ್ಪನಿಕ ಕತೆ ಸ್ನೇಹಿತರೆ. ಈ ಕತೆ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ತುಂಬ ವರ್ಷಗಳ ಹಿಂದಿನ ಘಟನೆ ಇದು. ಒಂದೂರಲ್ಲಿ ಮರಿಯಪ್ಪ ಎಂಬ ಯುವಕನಿದ್ದ. ಆತ ಒಬ್ಬ ಅನಾಥ. ಆತನಿಗೆ ಹಿಂದು ಮುಂದು ಯಾರೇ ಸಂಬಂಧಿಕರು ಇರಲಿಲ್ಲ. ಅನಾಥಾಶ್ರಮದಲ್ಲಿ ಬೆಳೆದ ಮರಿಯಪ್ಪನಿಗೆ ಊಟ, ಹಣ್ಣು, ಹಂಪಲು ಎಲ್ಲವೂ ಸಿಗುತ್ತಿತ್ತು. ಮರಿಯಪ್ಪ ವಯಸ್ಸಿಗೆ ಬಂದಾಗ ಅನಾಥಾಶ್ರಮ ನಡೆಸುವವನು ಮರಿಯಪ್ಪನನ್ನು ಕರೆದು, ನೋಡು ಮಗು, ನೀನು ಬೆಳೆದು ದೊಡ್ಡವನಾಗಿದ್ದೀಯಾ, ನೀನೇ ಈಗ ಕಷ್ಟಪಟ್ಟು ದುಡಿದು ಹೊಸ ಜೀವನ ಪ್ರಾರಂಭ ಮಾಡು ಎಂದು ಹೇಳುತ್ತಾರೆ. ಮರಿಯಪ್ಪನಿಗೆ ಉಚಿತವಾಗಿ ಆಹಾರ ತಿಂದು ರೂಢಿಯಾಗಿದ್ದರಿಂದ ಅವನು ಹುಟ್ಟು ಸೋಮಾರಿಯಾಗಿದ್ದ. ಗುರುಗಳ ಮಾತನ್ನು ಕೇಳಿ ನಾನು ಏನು ಮಾಡಬೇಕು, ಎಲ್ಲಿ ಹೋಗಿ ದುಡಿಬೇಕು ಎಂದು ಅತಿಯಾದ ಯೋಚನೆಯನ್ನು ಮಾಡ್ತಾನೆ. ಒಂದು ದಿನ ಮರಿಯಪ್ಪ ತುಂಬ ಬೇಸರದಿಂದ ಸಮುದ್ರದ ದಂಡೆಯಲ್ಲಿ ಕುಳಿತಿರುತ್ತಾನೆ. ಸಮುದ್ರದ ಆಚೆಯೊಂದು ಗುಹೆ ಇದ್ದದ್ದು ಮರಿಯಪ್ಪನಿಗೆ ಕಾಣಿಸುತ್ತದೆ. ಆಗ ಮರಿಯಪ್ಪನು ಆ ಗುಹೆಯೊಳಗೆ ಹೋಗುತ್ತಾನೆ. ಆ ಗುಹೆಯು ಬಹಳ ಕತ್ತಲಮಯವಾಗಿರುತ್ತದೆ. ಆದರೂ ಕೂಡ ಮರಿಯಪ್ಪ ಗುಹೆಯೊಳಗೆ ಹೋಗುತ್ತಾನೆ. ಅಲ್ಲಿ ಆತನಿಗೆ ಒಂದು ಚೀಲ ಸಿಗುತ್ತೆ. ಆತ ಆ ಚೀಲದಲ್ಲಿ ಏನಿದೆ ಎಂದು ಯೋಚನೆ ಮಾಡ್ತಾನೆ. ಆ ಚೀಲವನ್ನು ಹೊರಗೆ ತೆಗೆದುಕೊಂಡು ಸಮುದ್ರದ ದಂಡೆಯಲ್ಲಿ ಬಂದು ಆ ಚೀಲವನ್ನು ತೆರೆದು ನೋಡುತ್ತಾನೆ. ಆ ಚೀಲದೊಳಗೆ ಸಣ್ಣ ಸಣ್ಣ ಮಣ್ಣಿನ ಉಂಡೆಗಳು ಇದ್ದವು. ಆತ ಯೋಚನೆ ಮಾಡ್ತಾನೆ, ಈ ಮಣ್ಣಿನ ಉಂಡೆಯನ್ನು ಯಾರೋ ಮಕ್ಕಳು ಆಟವಾಡಲು ತಂದಿರಬೇಕು ಎಂದು ತಿಳಿದು ಹಾಗೆ ಸುಮ್ಮನೆ ಕುಳಿತುಕೊಳ್ಳುತ್ತಾನೆ. ಕೆಲವು ಸಮಯಗಳ ನಂತರ ಆ ಮಣ್ಣಿನ ಉಂಡೆಗಳನ್ನು ಯಾರ ಮಕ್ಕಳು ಕೂಡ ಒಯ್ಯುವುದಿಲ್ಲ. ಆಗ ಮರಿಯಪ್ಪನು ಆ ಮಣ್ಣಿನ ಉಂಡೆಗಳನ್ನು ಎಣಿಸಿ ಒಂದೊಂದು ಉಂಡೆಯನ್ನು ಸಮುದ್ರಕ್ಕೆ ಎಸೆಯುತ್ತಾನೆ. ಹೀಗೆ 97 ಉಂಡೆಗಳನ್ನು ಎಸೆಯುತ್ತಾ ಆಟವಾಡುತ್ತಾನೆ. ಆ ಚೀಲದಲ್ಲಿ ಇದ್ದದ್ದು 100 ಮಣ್ಣಿನ ಉಂಡೆಗಳು. ಕೇವಲ 3 ಉಂಡೆಗಳು ಮಾತ್ರ ಉಳಿದಿರುತ್ತದೆ. ಅದರಲ್ಲಿ ಒಂದು ಉಂಡೆಯನ್ನು ಒಗೆಯುವ ಸಮಯದಲ್ಲಿ ಕೈ ಜಾರಿ ಆ ಉಂಡೆ ನೆಲಕ್ಕೆ ಬಿದ್ದು ಒಡೆಯುತ್ತದೆ. ಆಗ ಮರಿಯಪ್ಪನು ತುಂಬ ಆಶ್ಚರ್ಯದಿಂದ ನೋಡುತ್ತಾನೆ. ಏಕೆಂದರೆ ಆ ಉಂಡೆಯೊಳಗೆ ಇದ್ದದ್ದು ಬೆಲೆ ಬಾಳುವ ವಜ್ರ. ಇನ್ನುಳಿದ 2 ಉಂಡೆಗಳನ್ನು ಹೊಡೆಯುತ್ತಾನೆ. ಅದರಲ್ಲೂ ಕೂಡ ವಜ್ರಗಳು ಇರುತ್ತವೆ. ಆಗ ಮರಿಯಪ್ಪನು ತುಂಬ ದುಃಖದಿಂದ ಅಳುತ್ತಾನೆ. ನಾನು ಎಂತಹ ಕೆಲಸ ಮಾಡಿದೆ ಎಂದು ಪಶ್ಚಾತ್ತಾಪ ಪಡುತ್ತಾನೆ. ಏಕೆಂದರೆ ಆತ 97 ಉಂಡೆಗಳನ್ನು ಸಮುದ್ರಕ್ಕೆ ಎಸೆದಿರುತ್ತಾನೆ. ಆತ ಸರಿಯಾಗಿ ಯೋಚನೆ ಮಾಡಿದ್ದರೆ ಕ್ಷಣಾರ್ಧದಲ್ಲಿ ಶ್ರೀಮಂತನಾಗಿರುತ್ತಿದ್ದ. ಆದರೆ ಆತ ಮಾಡಿದ ಕೆಲಸ ಮೂರ್ಖತನವಾಗಿತ್ತು. ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಜೀವನದಲ್ಲೂ ಕೂಡ ಹಾಗೆ ದೇವರು ಯಾವುದೋ ಒಂದು ರೂಪದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿರುತ್ತಾನೆ. ಆ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಮರಿಯಪ್ಪನ ಹಾಗೆ ನಾವು ಕೂಡ ಮೂರ್ಖರಾಗುತ್ತೇವೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.